ಕನೇರಿ ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಕರ್ನಾಟಕ ಮಹಾರಾಷ್ಟ್ರ ಎರಡೂ ರಾಜ್ಯಗಳಲ್ಲಿ ಅವರು ಸಂಪರ್ಕ ಇದೆ. ಅವರು ವಿಜಯಪುರದ ತಮ್ಮ ಆಶ್ರಮಕ್ಕೆ ತಮ್ಮ ಮಠಕ್ಕೆ ಹೋಗ್ಬೇಕಾದ್ರೆ ಅವರನ್ನು ವಿಜಯಪುರ ಜಿಲ್ಲೆ ಬ್ಯಾನ್ ಮಾಡ್ತಾರೆ, ನಿರ್ಬಂಧನೆ ಮಾಡ್ತಾರೆ. ನಿರ್ಬಂಧನೆ ಮಾಡಿದ್ದನ್ನು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟು ಅದನ್ನು ಎತ್ತು ಹಿಡಿಯುತ್ತೆ. ಅಂದರೆ DC ಮಾಡಿದ್ದು ಸರಿ ಇದೆ, ಬ್ಯಾನ್ ಮಾಡಿದ್ದು ಸರಿ ಇದೆ ಅಂತನ್ನುವಂಥದ್ದು ಹೇಳಿಕೆ ಕೊಟ್ಟರೆ ಸುಪ್ರೀಂ ಕೋರ್ಟ್ ಹೋಗಿದ್ದು. ಸುಪ್ರೀಂ ಕೋರ್ಟ್ ನಿನ್ನೆ ಅದನ್ನೇ ಅಂದರೆ ಹೈಕೋರ್ಟಿನ ಆರ್ಡರನ್ನೇ ಎತ್ತಿಟ್ಟಿದೆ. ಸರಿ ಇದೆ, ಅದು ಬ್ಯಾನ್ ಮಾಡಿದ್ದು ಅಂತನ್ನುವಂಥದ್ದು ಹೇಳಿಕೆ ಕೊಟ್ಟಿದೆ. ಓಕೆ, ನಾವು ಕೋರ್ಟಿನ ಸಂಬಂಧಪಟ್ಟಾಗೇನಿಲ್ಲ, ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಳ್ತೀವಿ. ಕೋರ್ಟಿನ ಬಗ್ಗೆ ನ್ಯಾಯಾಧೀಶರ ಬಗ್ಗೆ ಗೌರವ ಇದೆ. ಆದರೆ ಮುಂದೆ ಅವರು ಮಾತನಾಡಿದ್ದು ಅವರ ಮಿತಿಯಲ್ಲಿ ಅಲ್ಲ. ಅವರು ನೀವು ಬೇರೆ ಮಠಕ್ಕೆ ಹೋಗಿ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಬೇರೆ ಮಠಕ್ಕೆ ಹೋಗಿ ಧ್ಯಾನ ಮಾಡಿ ಅಂತ ಹೇಳುವಂಥದ್ದು ನಿಮಗೇನು ಹಕ್ಕಿದೆ? ನೀವೇನು ಬದ್ರಿ ಕೇದಾರ ಆಶ್ರಮದ ಬಾಬಾಗಳ ನ್ಯಾಯಾಧೀಶರು? ನೀವು ನ್ಯಾಯ ಏನ್ ಹೇಳುತ್ತೆ, ಕಾನೂನು ಹೇಳುತ್ತೆ, ಕಾನೂನಿನ ಪ್ರತಿ ಪರಿಧಿಯಲ್ಲಿ ಮಾತಾಡಿ. ಅವ್ರು ಧ್ಯಾನ ಮಾಡ್ತಾರೋ, ತಪಸ್ ಮಾಡ್ತಾರೋ, ಪೂಜೆ ಮಾಡ್ತಾರೋ, ನಿಮಗೇನು ಸಂಬಂಧ? ಅದು ನೀವ್ಯಾಕೆ ಆ ರೀತಿ ಮಾಡ್ತಾ ಇದ್ದೀರಿ? ನಿಮಗೆ ನಿರ್ಬಂಧನ ಎತ್ತಿಡ್ತೀವಿ, ಓಕೆ, ಅದಕ್ಕೆ ನಮ್ಗೆ ರೆಸ್ಪೆಕ್ಟ್ ಇದೆ, ಅದನ್ನ ನಾವು ಗೌರವಿಸ್ತೀವಿ, ಅದನ್ನು ಹೋಗ್ತೀವಿ ನಾವು. ಆದ್ರೆ ಒಬ್ಬ ಸ್ವಾಮೀಜಿ ಬಗ್ಗೆ ವ್ಯಂಗ್ಯ ಮಾಡ್ತಾ ಇದ್ದೀರಿ ನೀವು. ಅದಕ್ಕೆ ಅನಿಸುತ್ತೆ ನಾನು ಸುಪ್ರೀಂ ಕೋರ್ಟ್ ನಲ್ಲಿ ಯಾರೋ ಒಬ್ರು ಸೀನಿಯರ್ ಲಾಯರ್ ಬೂಟ್ ಎಸ್ತಿದ್ದು ಈಗ ನನಗೆ ಅನಿಸ್ತಾ ಇದೆ ಅವ್ರು ಮಾಡಿದ್ದು ಸರಿ ಅಂತ ಅನಿಸ್ತಾ ಇದೆ ನನಗೆ. ಅವಾಗ್ಲೂ ಹೇಗೆ ಮಾತಾಡಿದ್ರು, ನೀವು ಹೋಗಿ ಆ ವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಅಂತ. ಯಾಕೆ ನೀವು ಪ್ರಾರ್ಥನೆ ಮಾಡಬೇಕು? ನಿಮ್ಮ ಮಿತಿಯಲ್ಲಿ ಏನಿದೆ ಅದನ್ನು ಮಾತಾಡಬೇಕು. ನೀವು ಬಾಬಾಗಳಾಗಿ, ನೀವು ವ್ಯಂಗ್ಯ ಆಗಿ, ನೀವು ಕಮ್ಯುನಿಸ್ಟ್ ಆಗಿ ನಾಸ್ತಿಕವಾದ ಇಲ್ಲಿ ನ್ಯಾಯಾಲಯದಲ್ಲಿ ನಿಮ್ಮ ನಾಸ್ತಿಕವಾದ ಕಮ್ಯುನಿಸ್ಟ್ ವಾದ ನಡೆಯಂಗಿಲ್ಲ. ಕಾನೂನು ಏನ್ ಹೇಳುತ್ತೆ, ಸಂವಿಧಾನ ಏನ್ ಹೇಳುತ್ತೆ, ಅದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತೀನಿ. ಸ್ವಾಮೀಜಿ ಬಗ್ಗೆ ಗೌರವ ಕೊಟ್ಟು ಮಾತನಾಡುವಂತಹ ಪ್ರಕ್ರಿಯೆ ಮಾಡಬೇಕು. ಕನೇರಿ ಮಠದ ಸ್ವಾಮೀಜಿಯವರು ಅತ್ಯಂತ ಪೂಜ್ಯರಿದ್ದಾರೆ. ಲಕ್ಷಾಂತರ ರೈತರಿಗೆ ದೇವರಿದ್ದಾರೆ. ಲಕ್ಷಾಂತರ ರೈತರನ್ನು ಬದುಕಿಸಿದ್ದಾರೆ. ಬರೇ 1 ಎಕರೆ 2 ಎಕರೆಯಲ್ಲಿ ಹೇಗೆ ಜೀವನ ಮಾಡಬಹುದು ಅಂತ ಕಲಿಸಿಕೊಟ್ಟಂತ ಆ ರೈತರ ವ್ಯಕ್ತಿಯವರು, ಮಾರ್ಗದರ್ಶಕರು. ಸಾವಿರಾರು ಗೋವುಗಳನ್ನು ಸಾಕಿದಂತ ಗೋಶಾಲೆ ಇದೆ ಅವರಿಗೆ. ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳನ್ನ ಜಾತಿ ಯಾವುದೇ ಇದಿಲ್ಲದೆ ಅಲ್ಲಿ ಅವರಿಗೆ ಉಚಿತ ಊಟ, ಶಿಕ್ಷಣ, ವಸತಿ ಕೊಡ್ತಾ ಇದ್ದಾರೆ. ಸರ್ಕಾರ ಕೂಡ ಮಾಡ್ಲಿಕ್ಕಿಲ್ಲ ಅಷ್ಟು ಕೆಲಸವನ್ನ ಮಾಡಿದಂತ ಪೂಜ್ಯರ ಬಗ್ಗೆ ಒಂಥರ ಅಗೌರವವಾಗಿ, ವ್ಯಂಗ್ಯವಾಗಿ ಮಾತನಾಡುವುದನ್ನು ನ್ಯಾಯಾಧೀಶರಿಗೆ ಶೋಭೆ ತರುವುದಿಲ್ಲ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಇದು ಸ್ವಲ್ಪ ನಿಮ್ಮ ಲಿಮಿಟ್ ನಲ್ಲಿ ಇರಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ನಿಮ್ಮ ಬಗ್ಗೆ ಗೌರವ ಇದೆ ನನಗೆ, ನಿಮ್ಮ ಇದರ ಬಗ್ಗೆ. ಆದರೆ ಮಿತಿ ಮೀರಿ ಹೋಗಬಾರದು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಇವತ್ತಿನ ತನಕ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೇ ಒಂದು ಕಡ್ಡಿ ಅಲ್ಲಾಡಿಸಿಲ್ಲ. DC SP ತನಕ ಹೋಗಿ ಬಂದ್ರು ಕೂಡ ಯಾವುದೇ ರೀತಿ ಮಾಡಿಲ್ಲ. ಟೋಟಲ್ ಅವನನ್ನ ಬಚಾವ್ ಮಾಡುವಂತ ವ್ಯವಸ್ಥೆ ಇರುತ್ತೆ. ಇದಕ್ಕೆ ನನಗೆ ಸಂಶಯ ಬರ್ತಾ ಇರೋದು, ಅವನಿಗೆ ಜಮೀರ್ ಅಹ್ಮದ್ ಇಲ್ಲಿ SP DC ಮೇಲೆ ಒತ್ತಡ ಇದೆ ಅಂತನ್ನುವಂಥದ್ದು ನನಗೆ ಸಂಶಯ ಬರ್ತಾ ಇದೆ. ಅದಕ್ಕೆ ಕಾರಣನೂ ಇದೆ. ಈಗ ಅವನು ನೇರವಾಗಿ ಅಲ್ಲಿ ಹೋಗಿದ್ದಾನೆ, ಬೆಂಗಳೂರಿಗೆ ಹೋಗಿದ್ದಾನೆ, ಅವನು ಅಲ್ಲೇ ಕೂತ್ಕೊಂಡಿದ್ದಾನೆ. ಜಮೀರ್ ಅಹ್ಮದನ ವ್ಯವಸ್ಥಿತವಾಗಿ ಅವರ ಆಶ್ರಯದಲ್ಲೇ, ಕೃಪಾಪೋಷಿತ ಆಶ್ರಯದಲ್ಲೇ ಇದ್ದಾನವನು. ಸೊ ನಮಗೆ ಬರೇ ಒಂದು ಹುಡುಗಿದಲ್ಲ, ಇದು ದೊಡ್ಡ ಜಾಲ ಇದೆ. ಅವನ್ ಫಾರ್ಮ್ ಹೌಸ್ ಇದೆ. ಅವನಿಗೆ ಎಷ್ಟು ಸೊಕ್ಕಿನಿಂದ ಮಾತಾಡ್ತಾನೆ ಅಂತಂದ್ರೆ, ನಿಮ್ಮ ಯೂಟ್ಯೂಬ್ ನಲ್ಲಿ ಬರೇ ಹಿಂದೂ ಹುಡುಗಿಯರಿದಾರ, ಮುಸ್ಲಿಂ ಹುಡುಗಿ ಯಾಕಿಲ್ಲ ಅಂತ ಕೇಳಿದ್ರೆ, ಮುಸ್ಲಿಂ ಹುಡುಗಿಯರು ದುಡ್ಡು ಕೊಟ್ರೆ ಬರೋಲ್ಲ, ಹಿಂದೂ ಹುಡುಗಿಯರು ದುಡ್ಡು ಕೊಟ್ರೆ ಬರ್ತಾರೆ ಅಂತ ಅನ್ನುವಂಥ ಸೊಕ್ಕಿನಿಂದ ಮಾತಾಡ್ತಾನ. ಇಷ್ಟೆಲ್ಲ ಇದ್ದಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನ ಮಗಳನ್ನ ಮೋಸದಿಂದ, ಒತ್ತಡದಿಂದ ಕರ್ಕೊಂಡು ಹೋಗಿದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಯಾವುದೇ ರೀತಿ ಕ್ರಮ ಆಗಿಲ್ಲ. ಸೊ ಇದು ನಾವು ಹೇಳೋದು, ಇದು ವ್ಯವಸ್ಥಿತವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಭ್ರಷ್ಟ ಆಗಿದೆ ಮತ್ತು ಜಮೀರ್ ಅಹ್ಮದ್ ಅವರ ಒತ್ತಡದಿಂದ ಇದೆಲ್ಲ ನಡೀತಾ ಇದೆ. ಹಾಗಾದ್ರೆ ನಾವು ಹಿಂದೂ ಹುಡುಗಿಯರ ರಕ್ಷಣೆ ಮಾಡುವಂತಹದ್ದು ಏನಾಗದ್ರೆ ಹೇಗೆ ಮಾಡೋದು, ಯಾವ ರೀತಿ ಮಾಡೋದು? ಈ ರೀತಿಯ ವ್ಯವಸ್ಥೆನೆ, ಸರ್ಕಾರಿ ವ್ಯವಸ್ಥೆನೆ ಒಂದು ಮೋಸಗಾರರ ಪರವಾಗಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾನೆ. ಇವನು ಸರ್ಕಾರಕ್ಕೆ ಮೋಸ ಮಾಡಿದ್ದಾನೆ. ಸೊ ನಮ್ಮ ಡಿಮಾಂಡ್ ಇರೋದು,
ಅಲ್ಲಿಯ ರಿಜಿಸ್ಟ್ರಾರ್ ಯಾರಿದಾರ ಟೋಟಲ್ ಭ್ರಷ್ಟಾತಿ ಭ್ರಷ್ಟ ಇದಾರ. ಮುಂಡಗೋಡದ ರಿಜಿಸ್ಟ್ರಾರ್, ಮುಂಡಗೋಡದಲ್ಲಿ ಮದುವೆ ಆಗಿದೆ ಅಂತನ್ನುವಂಥದ್ದು ಅವ್ನು ಹೇಳ್ತಾನೆ, ಅಲ್ಲಿ ಯಾವುದೇ ದಾಖಲೆ ಇಲ್ಲ. ಇವತ್ತು ಆ ಮುಂಡಗೋಡ ರಿಜಿಸ್ಟ್ರಾರು ತನ್ನ ಮನೆ 3 ಕೋಟಿ ಮನೆ ಕಟ್ತಾ ಇದ್ದಾನೆ. ಎಲ್ಲಿಂದ ಬಂತು ದುಡ್ಡು? ಎಲ್ಲಿಂದ ಬರ್ತಾ ಇದೆ ಇವನಿಗೆ? ಒಬ್ಬ ವ್ಯಕ್ತಿ ಸತ್ತಿದ್ದಾನೆ, ಸತ್ತು ಅವನಿಗೆ ಆ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಆ ಸತ್ತ ನಂತರದ ಆ ವ್ಯಕ್ತಿದ ಹೆಬ್ಬೆರಳು ತಗೊಂಡು ಅವನು ದಾಖಲೆ ನಿರ್ಮಾಣ ಮಾಡಿದ್ದಾನೆ. ಇದೇ ರಿಜಿಸ್ಟ್ರಾರ್, ಮುಂಡಗೋಡ ರಿಜಿಸ್ಟ್ರಾರ್. ಈ ರೀತಿಯ ಅನೇಕ ದುರ್ವ್ಯವಹಾರಗಳ ಕೂಟ ಇವತ್ತು ಸಬ್ ರಿಜಿಸ್ಟರ್ ಆಗಿದೆ. ಅವನ ಮೇಲೂ ಕಂಪ್ಲೇಂಟ್ ಇದೆ. ಸೊ ಕಂಪ್ಲೇಂಟಿಗೆ ಏನೂ ತಗೊಂಡಿಲ್ಲ. DR ಕಡೆ ಹೋಗಿ ಬಂದಿವಿ, ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಕಡೆ ಹೋಗಿ ಬಂದೀವಿ. ಇನ್ನೂ ತನಕ ಬರೀ ಆಟ ಆಡ್ತಾ ಇದಾರೆ, ಎಲ್ಲ ಎಣ್ಣೆ ಹಚ್ಕೊಂಡು ಕೂತಿದ್ದಾರೆ. ನಾವು ಹೋದ ತಕ್ಷಣ ಅಲ್ಲಿ ಕಳಿಸಿದೀವಿ, ಇಲ್ಲಿ ಕಳಿಸಿದೀವಿ, ಅವ್ರ ರಿಪೋರ್ಟ್ ಬರಬೇಕು, ಈ ರಿಪೋರ್ಟ್ ಬರಬೇಕು ಅಂತ ಹೇಳಿ DC SP ಇವರೆಲ್ಲರೂ ಅದನ್ನೇ ಮಾಡ್ತಾ ಕೂತಿದ್ದಾರೆ. ಆದರೆ ಸರಿಯಾದ ಕ್ರಮ ತಗೊಳ್ಳುವಂತ ಪ್ರಕ್ರಿಯೆ ಆಗಿಲ್ಲ. ಆ ಮುಂಡಗೋಡದ ರಿಜಿಸ್ಟರ್ನ ಸಸ್ಪೆಂಡ್ ಮಾಡಿ ಒದ್ದು ಒಳಗಡೆ ಹಾಕಬೇಕು, ಮದುವೆ ರದ್ದಾಗಬೇಕು, ಮತ್ತು ಆ ಇಬ್ಬರನ್ನೂ ಕೂಡ ನೀವು ಮೋಸ ಮಾಡಿದಿರಿ ಅಂತ ಹೇಳಿ ಅವರಿಬ್ಬರನ್ನು ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು ನಮ್ಮ ಬೇಡಿಕೆ.